ಆನ್ಲೈನ್ ಔಷಧ ವ್ಯಾಪಾರ ವಿರೋಧಿಸಿ ಗದಗದಲ್ಲಿ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡಲಾಗಿದೆ. ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘದವರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಗದಗ ಜಿಲ್ಲೆಯ 500ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ. ಆನ್ಲೈನ್ ಔಷಧ ಮಾರಾಟವನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಆನ್ಲೈನ್ ಔಷಧ ವ್ಯಾಪಾರದಿಂದಾಗಿ ಮಾದಕ ವಸ್ತುಗಳು ಪೂರೈಕೆ ಆಗ್ತಾ ಇದೆ. ಹೀಗಾಗಿ ಆನ್ಲೈನ್ ಮಾರಾಟ ಬಂದ್ ಮಾಡುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ. ಗದಗ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘದಿಂದ ನಾವು ಇವತ್ತು ದೇಶದ AIOCD KCDA ಇವರ ಆದೇಶದ ಮೇರೆಗೆ ಗದಗ ಜಿಲ್ಲೆಯಲ್ಲಿ ಔಷಧ ವ್ಯಾಪಾರಸ್ಥವನ್ನು ಸಂಪೂರ್ಣ ಸ್ಥಗಿತಗೊಳಿಸಿವಿ. ವಿಷಯ ಏನಪ್ಪ ಅಂತಂದ್ರೆ ಆನ್ಲೈನ್ ಫಾರ್ಮಸಿ ಫಾರ್ಮಸಿ ಸ್ಟಾರ್ಟ್ ಆಗ್ಯಾವ. ಅವೇನಂದ್ರೆ ಡಿಸ್ಕೌಂಟ್ ಕೊಡ್ತೀವಿ ಅಂತೇಳಿ ಮೆಡಿಸಿನ್, ಆ್ಯಂಟಿಬಯೋಟಿಕ್ಸು, ನಾರ್ಕೋಟಿಕ್ ಡ್ರಗ್ಸು, ಗರ್ಭಪಾತದ ಔಷಧ, ಕೆಮ್ಮಿನ ಔಷಧ ಇವನ್ನೆಲ್ಲ ಇಲ್ಲೀಗಲಾಗಿ ಸಪ್ಲೈ ಮಾಡಕತ್ತಾರೆ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅವ್ರಿಗೆ ಡ್ರಗ್ ಲೈಸೆನ್ಸ್ ಇರೋಂಗಿಲ್ಲ, ಅಡ್ರೆಸ್ ಇರೋಂಗಿಲ್ಲ, ಅವ್ರು ಎಲ್ಲಿಂದನೋ ಒಂದು ಮಿಸ್ಯೂಸ್ ಭಾಳ ಆಗತ್ತವು. ಅದಕ್ಕೆ ಸರ್ಕಾರದವರು ಈ ಆನ್ಲೈನ್ ಮೆಡಿಸಿನ್ ಸಪ್ಲೈ ಬಂದ್ ಮಾಡಿಸ್ಬೇಕಂತ ಅವ್ರಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡಕತ್ತೀವಿ. ಇವತ್ತು ನಾವು ಗದಗ ಜಿಲ್ಲೆಯಲ್ಲಿ ಸರಿಸುಮಾರು ರಿಟೇಲ್ ಆ್ಯಂಡ್ ಹೋಲ್ಸೇಲ್ 500 ಮೆಡಿಕಲ್ ಸ್ಟೋರ್ ಅದಾವು. ಎಲ್ಲವೂ ಸಂಪೂರ್ಣ ಸ್ಥಗಿತ ಆಗ್ಯಾವು. ಇವತ್ತೊಂದು ದಿವಸ ನಾವು ಪ್ರತಿಭಟನೆ ಮಾಡಿ ಬಂದ್ ಮಾಡ್ತೀವಿ. ಎಮರ್ಜೆನ್ಸಿ ಮೆಡಿಸಿನ್ ಏನಾರು ಬೇಕಪ್ಪ ಅಂತ ನಮ್ಮ ಸಂಘದ ಕಚೇರಿ ಒಳಗೆ ನಾವು ನಂಬರ್ ಕೊಟ್ಟಿವಿ. ಇವತ್ತಿನ ಪತ್ರಿಕೆ ಒಳಗೆ ಅಲ್ಲಿ ಅವರು ಫೋನ್ ಮಾಡಿ ತೊಗೋಬೋದು. ಆಮೇಲೆ ನಾವು ಅಟ್ಯಾಚ್ ಕೌಂಟ್ರಿಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡುವ IMAದವ್ರಿಗೆ ಅವರು ಮೆಡಿಸಿನ್ ಬಂದ್ ಮಾಡ್ಯಾರ. ಎಮರ್ಜೆನ್ಸಿ ಮೆಡಿಸಿನ್ ಏನೇ ಇದ್ರೂ ನಾವು ಸಾರ್ವಜನಿಕ ಸೇವೆಗೆ ಲಭ್ಯತೆ ಇಟ್ಟಿವಿ. ಮಾಡಿ ಔಷಧ ವ್ಯಾಪಾರಸ್ಥರ ಸಂಘಕ್ಕೆ, ಗದಗ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘಕ್ಕೆ, ಬೆಳಗ್ಗಿಂದ ರಾತ್ರಿವರೆಗೆ ಔಷಧ ಅಂಗಡಿ ತೆಗೆದು ನಾವು ಸಾರ್ವಜನಿಕರಿಗೆ ಅಚ್ಚುಕಟ್ಟಾಗಿ ತಿಳುವಳಿಕೆ ಹೇಳಿ ಕ್ವಾಲಿಫೈಡ್ ಪರ್ಸನ್ ಅಂಗಡಿಯಲ್ಲಿದ್ದು ಮಾಹಿತಿ ಕೊಟ್ಟು ಸೇವೆಯನ್ನು ಇಲ್ಲೇ ನಾವು ಜಾಸ್ತಿ ಕೆಲಸ ಮಾಡ್ತೀವಿ. ರಾತ್ರಿ ಯಾರಿಗಾರ ಬರೀ ಅವಿಲ್ ಇಂಜೆಕ್ಷನ್ ₹2 ಬೆಡ್ಡಾಸನ್ ಟ್ಯಾಬ್ಲೆಟ್ ಸಿಟಿಸನ್ ಬೇಕಂದ್ರೂ ನಾವು ಸರ್ವಿಸ್ ಕೊಟ್ಟಿವಿ ಸರ್. ನಮ್ಮದು ಒಂದು 2 ಬೇಡಿಕೆ ಮೇಜರಲ್ಲಿ ಮನೆಗೆ ತಲುಪಿಸುವಂಥ ಒಂದು ಸರ್ಕಾರ ತಾವು ದಯವಿಟ್ಟು ಸರ್ಕಾರಕ್ಕೆ ಮನವಿ ಅಂದರೆ ಯಾವುದೇ ಕಾರಣಕ್ಕೂ ಫಾರ್ಮಸಿ ಆನ್ಲೈನನ್ನು ಬಂದ್ ಮಾಡಬೇಕು, ಚಾಲು ಇಡಬಾರ್ದು. ಇಲ್ಲೇ ನಾವು ಪೇಷಂಟಿಗೆ ಅನುಕೂಲವಾದಂಥ ಕ್ವಾಲಿಫೈಡ್ ಪರ್ಸನ್ ಅಂಗಡಿಯಲ್ಲಿ ಇರ್ತೀವಿ, ಮಾಹಿತಿನೂ ಕೊಡ್ತೀವಿ, ಡಾಕ್ಟರ್ ಚೀಟಿ ತೋರಿಸ್ಕೊಡ್ತೀವಿ. ಅದಕ್ಕೆ ಸರ್ಕಾರದವರು ಫಾರ್ಮಸಿ ಆನ್ಲೈನ್ ಸ್ಟ್ರಿಕ್ಟ್ಲಿ ಬ್ಯಾನ್ ಮಾಡ್ಬೇಕಂತ ನಮ್ಮದೊಂದು 20ನೇ ತಾರೀಕು ಇವತ್ತು ಒಂದು ಅಖಿಲ ಭಾರತ ಔಷಧ ವ್ಯಾಪಾರ ಸಂಘ ಭಾರತ ದೇಶಾದ್ಯಂತ ನಮ್ಮದು ಇವತ್ತು ಬೆಂಬಲ ಇದೆ ಸರ್. ಒಂದು ದಿವಸದ್ದು ಬಂದ್ ಮಾಡಕತ್ತೀವಿ. ತಾವು ದಯವಿಟ್ಟು ಸರ್ಕಾರಕ್ಕೆ ಮನವಿ ಆ 2 ಕಾನೂನನ್ನು ಸ್ಟ್ರಿಕ್ಟ್ಲಿ ಬ್ಯಾನ್ ಮಾಡ್ಬೇಕಂತಂದು ನಮ್ಮಲ್ಲಿ ಕಳಕಳಿಯ ವಿನಂತಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.